ಬುರುಡೆ ಗ್ಯಾಂಗ್ನ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿ ಯಾರಿಗೂ ಕೂಡ ಸಿಗದೆ ಓಡಾಡ್ತಾ ಇದ್ದಾರೆ. ಇದೀಗ ಬಂಧನದ ಭೀತಿಯೂ ಕೂಡ ಎದುರಾಗಿದೆ. ಹೀಗಾಗಿ ಓಡಿ ಮಹೇಶಣ್ಣ, ಓಡಿ ಓಡಿ ಮಹೇಶಣ್ಣ, ಓಡಿ ಅಂತ ಎಲ್ಲರೂ ಹೇಳುವಂತ ಪರಿಸ್ಥಿತಿ ಬಂದಿದೆ. ಓಡಿ ಮಹೇಶಣ್ಣ ಓಡಿ, ಈ ಡೈಲಾಗ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರಾವಳಿಯ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಫೇಮಸ್ ಡೈಲಾಗ್ ಇದು. ಈಗೇಕೆ ಈ ಡೈಲಾಗ್ ಹೇಳ್ತಿದ್ದೀವಿ ಅಂದುಕೊಂಡ್ರ? ಅದಕ್ಕೂ ಕಾರಣ ಇದೆ. ಬಂಧನ ಭೀತಿಯಿಂದ ತಿಮರೋಡಿ ಪರಾರಿ. ಎಲ್ಲಿಗೆ ಓಡಿ ಹೋಗಿದ್ದೀರಾ ಮಹೇಶಣ್ಣ? ಸೌಜನ್ಯ ಹೋರಾಟಗಾರ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ತಿಮರೋಡಿ ಕಾಣೆಯಾಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸಲ್ಲಿ ಬಂಧನ ಭೀತಿಯಿಂದ 15 ದಿನಗಳಿಂದ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಎಸ್ಐಟಿ ದಾಳಿ ವೇಳೆ ಉಜಿರೆಯ ತಿಮರೋಡಿ ಮನೆಯಲ್ಲಿ ಏರ್ ಗನ್, ತಲ್ವಾರ್ ಸೇರಿ ಹಲವಾರು ಮಾರಕಾಸ್ತ್ರಗಳು ಸಿಕ್ಕಿದ್ದವು. ಇದೇ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಕಂಟಕ ಶುರುವಾಗಿದೆ. ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಿಸಿ ಒಂದಲ್ಲ ಎರಡಲ್ಲ 3 ಬಾರಿ ನೋಟಿಸ್ ಕೊಟ್ಟಿದ್ದರು. ಆದರೂ ವಿಚಾರಣೆಗೆ ಹಾಜರಾಗದ ತಿಮರೋಡಿ ತೆರೆಮರೆಯಲ್ಲೇ ಕೂತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ ಕೋರ್ಟ್ ಸೆಪ್ಟೆಂಬರ್ 30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಎಸ್ಪಿಪಿ ಕಾಲಾವಕಾಶ ಕೇಳಿದ್ದು ಮಂಗಳವಾರಕ್ಕೆ ಬುರುಡೆ ಗ್ಯಾಂಗ್ ಲೀಡರ್ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಮೂರನೇ ನೋಟಿಸ್ಗೆ ಹಾಜರಾಗದಿದ್ರೆ ತಿಮರೋಡಿಗೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಎತ್ತಾಕೊಂಡು ಬರುವ ಸಾಧ್ಯತೆ ಇದೆ. ಹೀಗಾಗಿ ತಿಮರೋಡಿಗೆ ಡವಡವ ಶುರುವಾಗಿದೆ. ಇತ್ತ ಮಹೇಶ್ ಶೆಟ್ಟಿ ಪರ ಪ್ರತಿಭಟನೆಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನುಮತಿ ಕೇಳಿತ್ತು. ಆದರೆ ಬೆಳ್ತಂಗಡಿ ತಹಶೀಲ್ದಾರ್ ಪ್ರೊಟೆಸ್ಟ್ಗೆ ಅವಕಾಶ ನೀಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿ ಯಾರಿಗೂ ಕೂಡ ಸಿಗದೆ ಓಡಾಡ್ತಾ ಇದ್ದಾರೆ. ಇದೀಗ ಬಂಧನದ ಭೀತಿಯೂ ಕೂಡ ಎದುರಾಗಿದೆ. ಹೀಗಾಗಿ ಓಡಿ ಮಹೇಶಣ್ಣ, ಓಡಿ ಓಡಿ ಮಹೇಶಣ್ಣ, ಓಡಿ ಅಂತ ಎಲ್ಲರೂ ಹೇಳುವಂತ ಪರಿಸ್ಥಿತಿ ಬಂದಿದೆ. ಓಡಿ ಮಹೇಶಣ್ಣ ಓಡಿ, ಈ ಡೈಲಾಗ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರಾವಳಿಯ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಫೇಮಸ್ ಡೈಲಾಗ್ ಇದು. ಈಗೇಕೆ ಈ ಡೈಲಾಗ್ ಹೇಳ್ತಿದ್ದೀವಿ ಅಂದುಕೊಂಡ್ರ? ಅದಕ್ಕೂ ಕಾರಣ ಇದೆ. ಬಂಧನ ಭೀತಿಯಿಂದ ತಿಮರೋಡಿ ಪರಾರಿ. ಎಲ್ಲಿಗೆ ಓಡಿ ಹೋಗಿದ್ದೀರಾ ಮಹೇಶಣ್ಣ? ಸೌಜನ್ಯ ಹೋರಾಟಗಾರ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ತಿಮರೋಡಿ ಕಾಣೆಯಾಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸಲ್ಲಿ ಬಂಧನ ಭೀತಿಯಿಂದ 15 ದಿನಗಳಿಂದ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಎಸ್ಐಟಿ ದಾಳಿ ವೇಳೆ ಉಜಿರೆಯ ತಿಮರೋಡಿ ಮನೆಯಲ್ಲಿ ಏರ್ ಗನ್, ತಲ್ವಾರ್ ಸೇರಿ ಹಲವಾರು ಮಾರಕಾಸ್ತ್ರಗಳು ಸಿಕ್ಕಿದ್ದವು. ಇದೇ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಕಂಟಕ ಶುರುವಾಗಿದೆ. ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಿಸಿ ಒಂದಲ್ಲ ಎರಡಲ್ಲ 3 ಬಾರಿ ನೋಟಿಸ್ ಕೊಟ್ಟಿದ್ದರು. ಆದರೂ ವಿಚಾರಣೆಗೆ ಹಾಜರಾಗದ ತಿಮರೋಡಿ ತೆರೆಮರೆಯಲ್ಲೇ ಕೂತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ ಕೋರ್ಟ್ ಸೆಪ್ಟೆಂಬರ್ 30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಎಸ್ಪಿಪಿ ಕಾಲಾವಕಾಶ ಕೇಳಿದ್ದು ಮಂಗಳವಾರಕ್ಕೆ ಬುರುಡೆ ಗ್ಯಾಂಗ್ ಲೀಡರ್ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಮೂರನೇ ನೋಟಿಸ್ಗೆ ಹಾಜರಾಗದಿದ್ರೆ ತಿಮರೋಡಿಗೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಎತ್ತಾಕೊಂಡು ಬರುವ ಸಾಧ್ಯತೆ ಇದೆ. ಹೀಗಾಗಿ ತಿಮರೋಡಿಗೆ ಡವಡವ ಶುರುವಾಗಿದೆ.
ಇತ್ತ ಮಹೇಶ್ ಶೆಟ್ಟಿ ಪರ ಪ್ರತಿಭಟನೆಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನುಮತಿ ಕೇಳಿತ್ತು. ಆದರೆ ಬೆಳ್ತಂಗಡಿ ತಹಶೀಲ್ದಾರ್ ಪ್ರೊಟೆಸ್ಟ್ಗೆ ಅವಕಾಶ ನೀಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿ ಯಾರಿಗೂ ಕೂಡ ಸಿಗದೆ ಓಡಾಡ್ತಾ ಇದ್ದಾರೆ. ಇದೀಗ ಬಂಧನದ ಭೀತಿಯೂ ಕೂಡ ಎದುರಾಗಿದೆ. ಹೀಗಾಗಿ ಓಡಿ ಮಹೇಶಣ್ಣ, ಓಡಿ ಓಡಿ ಮಹೇಶಣ್ಣ, ಓಡಿ ಅಂತ ಎಲ್ಲರೂ ಹೇಳುವಂತ ಪರಿಸ್ಥಿತಿ ಬಂದಿದೆ. ಓಡಿ ಮಹೇಶಣ್ಣ ಓಡಿ, ಈ ಡೈಲಾಗ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರಾವಳಿಯ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಫೇಮಸ್ ಡೈಲಾಗ್ ಇದು. ಈಗೇಕೆ ಈ ಡೈಲಾಗ್ ಹೇಳ್ತಿದ್ದೀವಿ ಅಂದುಕೊಂಡ್ರ? ಅದಕ್ಕೂ ಕಾರಣ ಇದೆ. ಬಂಧನ ಭೀತಿಯಿಂದ ತಿಮರೋಡಿ ಪರಾರಿ. ಎಲ್ಲಿಗೆ ಓಡಿ ಹೋಗಿದ್ದೀರಾ ಮಹೇಶಣ್ಣ? ಸೌಜನ್ಯ ಹೋರಾಟಗಾರ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ತಿಮರೋಡಿ ಕಾಣೆಯಾಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸಲ್ಲಿ ಬಂಧನ ಭೀತಿಯಿಂದ 15 ದಿನಗಳಿಂದ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಎಸ್ಐಟಿ ದಾಳಿ ವೇಳೆ ಉಜಿರೆಯ ತಿಮರೋಡಿ ಮನೆಯಲ್ಲಿ ಏರ್ ಗನ್, ತಲ್ವಾರ್ ಸೇರಿ ಹಲವಾರು ಮಾರಕಾಸ್ತ್ರಗಳು ಸಿಕ್ಕಿದ್ದವು. ಇದೇ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಕಂಟಕ ಶುರುವಾಗಿದೆ. ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಿಸಿ ಒಂದಲ್ಲ ಎರಡಲ್ಲ 3 ಬಾರಿ ನೋಟಿಸ್ ಕೊಟ್ಟಿದ್ದರು. ಆದರೂ ವಿಚಾರಣೆಗೆ ಹಾಜರಾಗದ ತಿಮರೋಡಿ ತೆರೆಮರೆಯಲ್ಲೇ ಕೂತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ ಕೋರ್ಟ್ ಸೆಪ್ಟೆಂಬರ್ 30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಎಸ್ಪಿಪಿ ಕಾಲಾವಕಾಶ ಕೇಳಿದ್ದು ಮಂಗಳವಾರಕ್ಕೆ ಬುರುಡೆ ಗ್ಯಾಂಗ್ ಲೀಡರ್ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಮೂರನೇ ನೋಟಿಸ್ಗೆ ಹಾಜರಾಗದಿದ್ರೆ ತಿಮರೋಡಿಗೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಎತ್ತಾಕೊಂಡು ಬರುವ ಸಾಧ್ಯತೆ ಇದೆ. ಹೀಗಾಗಿ ತಿಮರೋಡಿಗೆ ಡವಡವ ಶುರುವಾಗಿದೆ. ಇತ್ತ ಮಹೇಶ್ ಶೆಟ್ಟಿ ಪರ ಪ್ರತಿಭಟನೆಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನುಮತಿ ಕೇಳಿತ್ತು. ಆದರೆ ಬೆಳ್ತಂಗಡಿ ತಹಶೀಲ್ದಾರ್ ಪ್ರೊಟೆಸ್ಟ್ಗೆ ಅವಕಾಶ ನೀಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿ ಯಾರಿಗೂ ಕೂಡ ಸಿಗದೆ ಓಡಾಡ್ತಾ ಇದ್ದಾರೆ. ಇದೀಗ ಬಂಧನದ ಭೀತಿಯೂ ಕೂಡ ಎದುರಾಗಿದೆ. ಹೀಗಾಗಿ ಓಡಿ ಮಹೇಶಣ್ಣ, ಓಡಿ ಓಡಿ ಮಹೇಶಣ್ಣ, ಓಡಿ ಅಂತ ಎಲ್ಲರೂ ಹೇಳುವಂತ ಪರಿಸ್ಥಿತಿ ಬಂದಿದೆ. ಓಡಿ ಮಹೇಶಣ್ಣ ಓಡಿ, ಈ ಡೈಲಾಗ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರಾವಳಿಯ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಫೇಮಸ್ ಡೈಲಾಗ್ ಇದು. ಈಗೇಕೆ ಈ ಡೈಲಾಗ್ ಹೇಳ್ತಿದ್ದೀವಿ ಅಂದುಕೊಂಡ್ರ? ಅದಕ್ಕೂ ಕಾರಣ ಇದೆ. ಬಂಧನ ಭೀತಿಯಿಂದ ತಿಮರೋಡಿ ಪರಾರಿ. ಎಲ್ಲಿಗೆ ಓಡಿ ಹೋಗಿದ್ದೀರಾ ಮಹೇಶಣ್ಣ? ಸೌಜನ್ಯ ಹೋರಾಟಗಾರ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ತಿಮರೋಡಿ ಕಾಣೆಯಾಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸಲ್ಲಿ ಬಂಧನ ಭೀತಿಯಿಂದ 15 ದಿನಗಳಿಂದ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಎಸ್ಐಟಿ ದಾಳಿ ವೇಳೆ ಉಜಿರೆಯ ತಿಮರೋಡಿ ಮನೆಯಲ್ಲಿ ಏರ್ ಗನ್, ತಲ್ವಾರ್ ಸೇರಿ ಹಲವಾರು ಮಾರಕಾಸ್ತ್ರಗಳು ಸಿಕ್ಕಿದ್ದವು. ಇದೇ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಕಂಟಕ ಶುರುವಾಗಿದೆ. ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಿಸಿ ಒಂದಲ್ಲ ಎರಡಲ್ಲ 3 ಬಾರಿ ನೋಟಿಸ್ ಕೊಟ್ಟಿದ್ದರು. ಆದರೂ ವಿಚಾರಣೆಗೆ ಹಾಜರಾಗದ ತಿಮರೋಡಿ ತೆರೆಮರೆಯಲ್ಲೇ ಕೂತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ ಕೋರ್ಟ್ ಸೆಪ್ಟೆಂಬರ್ 30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಎಸ್ಪಿಪಿ ಕಾಲಾವಕಾಶ ಕೇಳಿದ್ದು ಮಂಗಳವಾರಕ್ಕೆ ಬುರುಡೆ ಗ್ಯಾಂಗ್ ಲೀಡರ್ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ.
ಮೂರನೇ ನೋಟಿಸ್ಗೆ ಹಾಜರಾಗದಿದ್ರೆ ತಿಮರೋಡಿಗೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಎತ್ತಾಕೊಂಡು ಬರುವ ಸಾಧ್ಯತೆ ಇದೆ. ಹೀಗಾಗಿ ತಿಮರೋಡಿಗೆ ಡವಡವ ಶುರುವಾಗಿದೆ. ಇತ್ತ ಮಹೇಶ್ ಶೆಟ್ಟಿ ಪರ ಪ್ರತಿಭಟನೆಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನುಮತಿ ಕೇಳಿತ್ತು. ಆದರೆ ಬೆಳ್ತಂಗಡಿ ತಹಶೀಲ್ದಾರ್ ಪ್ರೊಟೆಸ್ಟ್ಗೆ ಅವಕಾಶ ನೀಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.